ಹಲೋ ಮೈ ವ್ಯೂವರ್ಸ್, ಇವತ್ತು ಮೇನ್ ದಿನ ಒಬ್ರೆ ಮನೆಯಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂತ ನಾನು ವಿಡಿಯೋದಲ್ಲಿ ನೋಡ್ತೀರಾ. ಅದಕ್ಕೂ ಮುಂಚೆ ಇನ್ನು ಈ ಮುಖನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ. ಇಲ್ಲಿ ನಾನು ಬಂಜಾರಾಸ್ ಅವ್ರದ ಮೆಹಂದಿ ತಗೊಂಡಿದ್ದೀನಿ. ಮೊದ್ಲಿಗೆ ನಾನು ಕಾಫಿ ಡಿಟಾಕ್ಷನ್ ತಗೊಂಡಿದ್ದೀನಿ. ಅದನ್ನ ಮತ್ತೆ ಪೌಡರ್ ಎಲ್ಲ ತಗೊಂಡು ಒಂದು ಬೌಲಿಗೆ ಹಾಕೊಂಡು ಅದಕ್ಕೆ ಒಂದು ಮೊಟ್ಟೆ ಕೂಡ ಹಾಕೋತಾ ಇದ್ದೀನಿ ನಾನು. ಕೆಲವರು ಬರೀ ವೈಟ್ ಹಾಕೋತಾರೆ, ಇನ್ ಕೆಲವರು ಫುಲ್ ಹಾಕೋತಾ ಇದಾರೆ. ನಾನು ಫುಲ್ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಫುಲ್ ಮೊಟ್ಟೆ ಹಾಕಿದ ನಂತರ 3 ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. ಈ ಮೆಹಂದಿ ಬಂದು 200 ಗ್ರಾಮ್ ಇದೆ. ನನ್ನ ಕೂದಲಿಗೆ ಅಷ್ಟು ಸಾಕಾಗುತ್ತೆ. ಇನ್ನ ಉದ್ದ ಇರೋರು ಸ್ವಲ್ಪ ಅರ್ಧ ಕೆಜಿ ಅಷ್ಟು ಹಾಕೋಬೇಕಾಗುತ್ತೆ. ಈಗ ಮೊಸರು 3 ಸ್ಪೂನ್, ಒಂದು ಮೊಟ್ಟೆ ಹಾಕ್ಬಿಟ್ಟು ನಾನು ಸೋಸ್ಕೊಂಡಿದ್ದೀನಿ ಇದು ಡಿಟಾಕ್ಷನ್. ಅದನ್ನ ಹಾಕ್ಬಿಟ್ಟು ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಒಂದೇ ಸಲ ಹಾಕಿದ್ರೆ ದಪ್ಪ ದಪ್ಪ ಗಂಟುಗಳು ಆಗೋ ಚಾನ್ಸಸ್ ಇರುತ್ತೆ. ಅವಾಗ ನಾವು ಹಾಕೋಬೇಕಾದ್ರೆ ಅಷ್ಟು ಈಸಿ ಅನ್ಸಲ್ಲ. ಆದ್ರಿಂದ ಸ್ವಲ್ಪನೇ ಹಾಕೊಳ್ತಾ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಮಿಕ್ಸ್ ಮಾಡಿದ್ಮೇಲೆ ಈ ತರ ಕಾಣುತ್ತೆ ನಿಮ್ಗೆ. ಇದನ್ನ ನಾನು ಒಂದು ಸಿಲ್ವರ್ ಪೇಪರ್ ಇಂದ ಕವರ್ ಮಾಡ್ಬಿಟ್ಟು ಓವರ್ ನೈಟ್ ನೆನ್ಸಕ್ಕೆ ಬಿಡ್ತಾ ಇದ್ದೀನಿ ನಾನು. ನಿಮ್ಮ ಹತ್ರ ಆ ಪೇಪರ್ ಇಲ್ಲ ಅಂದ್ರೆ ಕ್ಯಾಪ್ ಮುಚ್ಬೋದು, ಇಲ್ಲ ಅಂದ್ರೆ ಕ್ಯಾಪ್ ವಿತ್ ಬಾಕ್ಸ್ ಇರೋದ್ರಲ್ಲೂ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಈಗ ನೋಡ್ತಿರ್ಬೋದು, ಒಂದ್ ನೈಟ್ ಫುಲ್ ನೆಂದಿದ್ಮೇಲೆ ಈ ತರ ಕಾಣಿಸುತ್ತೆ ನಿಮ್ಗೆ. ಈ ಗಂಟು ಇದ್ರೂನು ಏನು ಒಂದ್ಸಲ ಹಚ್ಕೋಬೇಕಾದ್ರೆ ಫುಲ್ಲು ಇನ್ನೂ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ರೆ ನೀಟಾಗಿ ಆಗುತ್ತೆ. ಈಗ ನಾನು ಹಚ್ಕೊಳ್ಳೋದು ಯಾವ ರೀತಿ ಅಂತ ತೋರ್ಸ್ಕೊಡ್ತೀನಿ. ಫಸ್ಟಿಗೆ ನಿಮ್ ತಲೆಯಲ್ಲಿ ಯಾವುದೇ ರೀತಿ ಆಯಿಲ್ ಆಗ್ಲಿ ಕ್ರೀಮ್ಸ್ ಆಗ್ಲಿ ಏನು ಇರಬಾರ್ದು. ಮತ್ತೆ ನೀಟಾಗಿ ಸಿಕ್ಕಿಲ್ದಂಗೆ ಬಾಚ್ಕೊಳ್ಳಿ ಫಸ್ಟ್. ನೋಡ್ತಿರ್ಬೋದು ಈಗ ಇವಾಗ ನಮ್ ಏರು ಯಾವ ತರ ಕಾಣಿಸ್ತಾ ಇದೆ ಅಂತ. ಹಾಗೆ ಈಗ ಯಾವ ರೀತಿ ಹಚ್ಕೊಳ್ಳೋದು ಅಂತ ನೋಡೋಣ. ಮೊದ್ಲಿಗೆ ನಾನು ಚಿಕ್ಕದಾಗಿ ಸ್ವಲ್ಪ ನೆತ್ತಿ ಮೇಲಿರುವಂತ ಹೇರ್ನ ಅಂದ್ರೆ ಸೆಂಟರ್ ಪಾಯಿಂಟ್ ಹೇರ್ನ ತಗೊಳ್ಳೋಣ. ಏಕೆ ಅಂದ್ರೆ ಅಲ್ಲಿ ಗಂಟು ಹಾಕೋದ್ರಿಂದ ನಮ್ಗೆ ಎಲ್ಲೂ ಕೂಡ ಜಾರಲ್ಲ. ನಾವು ಫುಲ್ಲು ಸರ್ಕಲ್ ಮಾಡ್ಬಿಟ್ಟು ಗಂಟು ಹಾಕೋದ್ರಿಂದ ನಮ್ಗೆ ಅದು ಮೈನ್ ಪಾಯಿಂಟ್ ಚೆನ್ನಾಗಿರುತ್ತೆ. ಅದರಿಂದ ಅದನ್ನ ಫುಲ್ಲು ಸ್ವಲ್ಪನ ಹೇರು ನಿಮ್ ಕೈಗೆ ಎಷ್ಟಾಗುತ್ತೋ ಅಷ್ಟು ಯಾವ ರೀತಿ ಹಚ್ಕೋಬೇಕೋ ಅಷ್ಟು ಮಾತ್ರ ಎತ್ಕೊಂಡು ಫಸ್ಟು ಬೇರಿಗೆ ಫುಲ್ಲು ಸ್ಪ್ರೆಡ್ ಮಾಡ್ಬೇಕಾಗುತ್ತೆ. ಆ ಬೇರಿ ಫುಲ್ಲು ಸ್ಪ್ರೆಡ್ ಮಾಡೋದ್ರಿಂದ ನಮ್ಗೆ ಬಾಡಿ ಕೂಡ ಕೂಲ್ ಆಗುತ್ತೆ. ಈ ಬಿಸಿಲು ಟೈಮಲ್ಲಿ ತುಂಬಾನೇ ಒಳ್ಳೇದು ಅಂತಾನು ಹೇಳ್ತೀನಿ ಇದು. ಮತ್ತೆ ಹೇರಿ ಕೂಡ ಹಾಗೇನೆ ಸ್ವಲ್ಪನೇ ಎತ್ಕೊಂಡು ಫುಲ್ಲು ನಮ್ಮ ಹೆಬ್ಬೆರಳಲ್ಲಿ ಫುಲ್ ಸ್ಪ್ರೆಡ್ ಮಾಡ್ಕೋತಾ ಬರ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಅದು ಯಾವ ತರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಮೆಲ್ಲಗೆ ಹಚ್ಕೊಂತ ಬರ್ಬೇಕು. ಈ ಬಾಯ್ಸ್ಗೆ ತುಂಬಾ ಶಾರ್ಟ್ ಇರೋ ಹೇರ್ಗಾದ್ರೆ ತುಂಬಾನೇ ಈಸಿಯಾಗಿ ಹಾಕ್ಬೋದು. ತುಂಬಾ ಉದ್ದ ಇರೋ ಕೂದಲಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಮೆಲ್ಲಗೆ. ಯಾಕೆಂದ್ರೆ ಫುಲ್ಲು ಹಾಕೊಂಡಾಗ ಸುತ್ತಮುತ್ತ ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಗ್ಲೌಸ್ ನ ಯೂಸ್ ಮಾಡಿಲ್ಲ, ಕೈಯಿಂದಾನೇ ಹಾಕೋತಾ ಇದ್ದೀನಿ. ಗ್ಲೌಸ್ ಬೇಕು ಅಂದ್ರೆ ನೀವು ಅಪ್ಲೈ ಮಾಡ್ಕೋಬಹುದು. ಯಾಕೆಂದ್ರೆ ಕೈ ಆದ್ರೂ ಸ್ವಲ್ಪ ಈ ಬಿಸಿಲು ಟೈಮಲ್ಲಿ ಹೀಟ್ ಇರುತ್ತಲ್ವಾ, ಸ್ವಲ್ಪ ಕೈಯೆಲ್ಲ ಕೂಲ್ ಆಗುತ್ತೆ ಅಂತಾನೆ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನೀವು ಸುತ್ತ ಎಲ್ಲಾ ಕೂದಲು ಕೂಡ ಒಂದ್ ಸೈಡ್ ಲೆಫ್ಟ್ ಎತ್ಕೊಂಡ್ರೆ ಇನ್ನೊಂದ್ ಸೈಡ್ ರೈಟ್ ಎತ್ಕೊಳ್ಳಿ. ಕೂದಲು ಸ್ವಲ್ಪನೇ ಎಷ್ಟಾಗುತ್ತೋ ನಿಮ್ಗೆ ಅಷ್ಟು ಎತ್ಕೊಂಡು, ಅಂದ್ರೆ ಜಾಸ್ತಿ ಬೇಡ ಕೂದಲು ಎತ್ಕೊಳ್ಳೋದು. ಯಾಕೆಂದ್ರೆ ಫುಲ್ಲು ಕೂದಲಿಗೆಲ್ಲ ಅಪ್ಲೈ ಮಾಡೋದ್ರಿಂದ ನೀವು ಜಾಸ್ತಿ ಕೂದಲು ಎತ್ಕೊಂಡ್ರೆ ಎಲ್ಲಾ ಕೂದಲಿಗೂ ಅಪ್ಲೈ ಆಗಲ್ಲ. ಆದ್ರಿಂದ ಸ್ವಲ್ಪನೇ ಎತ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಬಿಟ್ಟು ಕೂದಲಿಗೆ, ಮತ್ತೆ ಕೂದಲು ತುದಿ ಕೂಡ ತುಂಬಾ ಚೆನ್ನಾಗಿ ಅಪ್ಲೈ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಅಪ್ಲೈ ಮಾಡೋದ್ರಿಂದ ಕೂದಲು ಗ್ರೋತ್ ಆಗಕ್ಕೆ ಮಾತ್ರ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವೀಗ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ, ಯಾವ ರೀತಿ ಸುತ್ತುತ್ತಾ ಇದ್ದೀನಿ ಅಂತ. ನೀವು ಅದನ್ನ ತಗೊಂಡು ಸುತ್ತಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿ, ಅವಾಗ ಕೂದಲು ಬೀಳೋ ಚಾನ್ಸಸ್ ಇರಲ್ಲ. ಈಗ ಹಿಂದೆ ಕೂಡ ತೋರಿಸ್ತಾ ಇದ್ದೀನಿ, ಹಿಂದೆ ಯಾವ ರೀತಿ ತಗೋಬಹುದು ಅಂತ. ಕೆಲವ್ರಿಗೆ ಹಿಂದೆ ತಗೊಂಡು ಅಪ್ಲೈ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಆಗ್ತಾ ಇರುತ್ತೆ, ಯಾಕೆಂದ್ರೆ ಕಾಣೋದಿಲ್ಲ ಅಲ್ವಾ. ಆದ್ರಿಂದ ಈಗ ನೋಡ್ತಾ ಇರ್ಬೋದು, ನಮಗೆ ಫೀಲ್ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಈಗ ಫುಲ್ಲು ಎಲ್ಲಾ ಕಡೆನೂ ಆಯ್ತು. ಈಗ ಸ್ಕಿನ್ ಮೇಲೆ ಎಲ್ಲ ಆದ್ರೂನು ಏನು ತೊಂದ್ರೆ ಇಲ್ಲ, ಅದು ಕಲರ್ ಕೂಡ ಏನು ಆಗಲ್ಲ. ಇದನ್ನ ಹಾಕೊಳ್ಳೋದ್ರಿಂದ ನಮ್ಗೆ ಹೇರು ಗ್ರೋತ್ ಆಗುತ್ತೆ, ಮತ್ತೆ ಶೈನಿಂಗ್ ಬರುತ್ತೆ. ಮತ್ತೆ ಚಿಕ್ಕ ಪುಟ್ ಹೇರ್ ಎಲ್ಲ ಇರ್ತಾವಲ್ಲ, ಡೆಡ್ ಹೇರ್ಸ್ ಅಂತಾರಲ್ವಾ, ಅವೆಲ್ಲ ಸ್ವಲ್ಪ ಇದ್ರಲ್ಲಿ ನಾವು ಮೊಟ್ಟೆ ಮತ್ತೆ ಕಾಫಿ ಪೌಡ್ರು ಮತ್ತೆ ಆ ಎಣ್ಣೆ ಪೌಡ್ರಲ್ಲೂ ಕೂಡ ಅವರು
ಮಿಕ್ಸ್ ಮಾಡಿ ದಾಸವಾಳದ ಎಲೆ ಮಿಕ್ಸ್ ಮಾಡಿರ್ತಾರೆ, ಮತ್ತೆ ಬೆಟ್ನೆಲ್ಲಿಕಾಯ್ದು ಮಿಕ್ಸ್ ಮಾಡಿರ್ತಾರೆ. ಇದೆಲ್ಲ ಹಾಕೋದ್ರಿಂದ ಕೂದ್ಲಿಗೆ ತುಂಬಾ ಹೆಲ್ತಿಯಾಗಿ ಕೂದ್ಲು ಇರುತ್ತೆ. ನಾವು ಒಳಗಡೆ ಊಟ ಕೂಡ ಹೇಗ್ ಕೊಡ್ತೀವೋ ಹೆಲ್ತಿ ಫುಡ್, ಅದೇ ರೀತಿ ಕೂದ್ಲಿಗೂ ಕೊಡೋದ್ರಿಂದ ಕೂದ್ಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದ್ಕಿಂತ ಹೆಲ್ತಿ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ಫೈನಲಿ ನೋಡಿದ್ರಲ್ಲ, ಫುಲ್ಲು ನಂದು ಹೇರ್ ಆಗಿದೆ. ಇನ್ನ ಲಾಸ್ಟ್ ಅಲ್ಲಿ ಮೇನ್ ಇರುತ್ತೆ, ಆ ತರ ಸ್ವಲ್ಪನೇ ಇರೋದ್ರಲ್ಲಿ ನೀಟಾಗಿ ಎತ್ಕೊಂಡು ಸುತ್ತಬೇಕಾಗುತ್ತೆ. ನೀವು ನೋಡ್ಕೊಂತ ಸುತ್ತಬೇಕು ನೀಟಾಗಿ, ಇಲ್ಲ ಅಂದ್ರೆ ಜಾರ್ಕೊಂಡು ಹೋಗೋಂತ ಚಾನ್ಸಸ್ ಇರುತ್ತೆ. ಮತ್ತೆ ಮೆಹಂದಿ ಕಲ್ಸೋದು ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ತೆಳುವು ಆದ್ರೆ ಅರಿಯೋ ಚಾನ್ಸಸ್ ಇರುತ್ತೆ, ಅಪ್ಲೈ ಮಾಡ್ಕೊಳಕ್ಕೆ ಆಗಲ್ಲ. ನಾನ್ ಮೊದ್ಲೇ ತೋರ್ಸಿರೋ ಹಾಗೆ ನಿಮ್ಗೆ ಕನ್ಸಿಸ್ಟೆನ್ಸಿ ಅಷ್ಟಿದ್ರೆ ಸಾಕು. ತುಂಬಾ ಗಟ್ಟಿ ಆದ್ರೂನು ಚೆನ್ನಾಗಿ ಅನ್ಸಲ್ಲ. ನೋಡ್ತಿರ್ಬೋದು ಈಗ ಅಲ್ಲಿ ಒಂದೊಂದ್ ಪುಟ್ ಹೇರ್ ಕೂಡ ಹಾಗೆ ಜಾರಿ ಬಿದ್ದೋಗ್ಬಿಡುತ್ತೆ. ಈಗ ಬ್ಯಾಕು ಮತ್ತೆ ಫ್ರಂಟು ಎಲ್ಲ ಯಾವ ರೀತಿ ಅಪ್ಲೈ ಮಾಡಿದೀನಿ ನೋಡಿ. ಹಾಗೆ ಲಾಸ್ಟ್ ಅಲ್ಲಿ ನಮಗೆ ಉಳ್ದಿರೋ ಅಂತಹದೆಲ್ಲ ಫುಲ್ಲು ಕವರ್ ಮಾಡ್ಬಿಡ್ಬೇಕಾಗುತ್ತೆ. ಮತ್ತೆ ಹಣೆ ಮೇಲೆ ಎಲ್ಲ ಪುಟ್ ಹೇರ್ ಇರ್ತಾವಲ್ಲ, ಅಲ್ಲೆಲ್ಲ ಅಪ್ಲೈ ಮಾಡಿ. ಬ್ಯಾಕ್ ಸೈಡು ಕೂಡ ಪುಟ್ ಇರೋದನ್ನ ಇದ್ ಮಾಡಿ. ಹಾಗೆ ಅದೆಲ್ಲ ಫೈನಲ್ ಆದ್ಮೇಲೆ ಸೇಮ್ ನಿಮ್ ಹತ್ರ ಅದಿದ್ರೆ ಸಿಲ್ವರ್ ಪೇಪರ್ ಇದ್ರೆ ನೀವು ಕವರ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಕವರ್ ಹಾಕೋಬಹುದು, ಇಲ್ಲ ಹಾಗೆ ಕೂಡ ಬಿಡ್ಬೋದು. ಇದಾದ ನಂತರ ನೀವು ತಣ್ಣೀರಲ್ಲಿ ಮಾತ್ರ ವಾಶ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಶಾಂಪೂಗಳ್ನ ಕಂಡೀಷನ್ನ ಯೂಸ್ ಮಾಡಬೇಡಿ 1-2 ವಾಶ್ ವರ್ಗುನು. ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿ ಕಾಣಿಸ್ತಾ ಇದೆ ಅಂತ. ನನ್ನ ಹೇರು ಕರ್ಲಿ ಆಗಿರೋದ್ರಿಂದ ಸ್ವಲ್ಪ ರಫ್ ಅನ್ಸುತ್ತೆ. ಈ ಎಣ್ಣೆ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಸಾಫ್ಟ್ ಅಂತ ಫೀಲ್ ಆಗ್ತಾ ಇದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ನೋಡಿ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ನಾನ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.